ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಲ್ಲಿ ವಿಜಯನಗರ ಹೇಗೆ ಪಶ್ಚಿಮಕ್ಕೆ ರಾಜಾನೋ, ಜಯನಗರ ಹೇಗೆ ದಕ್ಷಿಣಕ್ಕೆ ರಾಣಿನೋ, ಹಾಗೆ ಉತ್ತರ ಬೆಂಗಳೂರಿಗೆ ಹೆಬ್ಬಾಗಿಲು ಯಾವುದು ಅಂತ ಕೇಳಿದ್ರೆ ಕಣ್ಮುಚ್ಕೊಂಡು ಹೇಳಬಹುದು, ಅದು ನಮ್ಮ ಚಿಕ್ಕಬಾಣವಾರ. ತುಮಕೂರು ರೋಡ್ ಮತ್ತು ಹೆಸರುಘಟ್ಟ ರೋಡ್ ಮಧ್ಯೆ ಕೊಂಡಿಯಂತಿರೋ ಈ ಏರಿಯಾ ಸುಮ್ಮನೆ ಒಂದು ರೈಲ್ವೆ ಸ್ಟೇಷನ್ ಅಥವಾ ಒಂದು ಬಸ್ ಸ್ಟಾಪ್ ಅನ್ಕೋಬೇಡಿ. ಇದು ಬೆಂಗಳೂರು ಗ್ರಾಮಾಂತರ ಮತ್ತು ಸಿಟಿಯ ನಡುವಿನ ಸೇತುವೆ. ಇಲ್ಲಿ ಇತಿಹಾಸದ ಗಂಧ ಇದೆ, ಬೃಹತ್ ಕೆರೆಯ ತಂಪು ಇದೆ ಮತ್ತು ಹಗಲು ರಾತ್ರಿ ಓಡಾಡೋ ರೈಲುಗಳ ವೇಗ ಇದೆ. ಬನ್ನಿ ಇವತ್ತು ಈ ಚಿಕ್ಕಬಾಣವಾರದ ಅಸಲಿ ಖದರ್ ಏನು, ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಮರೆಯಾದ ಇತಿಹಾಸದ ಕತೆ, ಕಲ್ಲಿನಲ್ಲಿದೆ ದೈವಿಕ ರಹಸ್ಯ. ಚಿಕ್ಕಬಾಣವಾರ ಅಂದ್ರೆ ಬರೀ ಧೂಳು, ಲಾರಿಗಳು, ಟ್ರಾಫಿಕ್ ಜಾಮ್ ಅನ್ಕೊಂಡಿದ್ರೆ ನೀವು ತಪ್ಪು. ಇಲ್ಲಿನ ಕಾಂಕ್ರೀಟ್ ಬಿಲ್ಡಿಂಗ್ಗಳ ಹಿಂದೆ ಒಂದು ಪುರಾತನ ಹಳ್ಳಿ ಉಸಿರಾಡ್ತಿದೆ. ಇಲ್ಲಿನ ಮಣ್ಣಿನಲ್ಲಿ ನೂರಾರು ವರ್ಷಗಳ ಇತಿಹಾಸ ಅಡಗಿದೆ. ವಿಜ್ಞಾನಿಗಳ ಮತ್ತು ಇತಿಹಾಸಕಾರರ ಪ್ರಕಾರ ಇಲ್ಲಿನ ಹಳೆಯ ಕಲ್ಯಾಣಿಯ ಹತ್ತಿರ 14ರಿಂದ 17ನೇ ಶತಮಾನದ ಶಿಲಾಶಾಸನಗಳು ಸಿಕ್ಕಿವೆ. ಅಂದ್ರೆ ಯೋಚನೆ ಮಾಡಿ, ವಿಜಯನಗರ ಸಾಮ್ರಾಜ್ಯದ ವೈಭವ ಮತ್ತು ಹೊಯ್ಸಳ ಸಾಮ್ರಾಜ್ಯದ ಕಲೆಯಿದ್ದ ಕಾಲದಲ್ಲೇ ಈ ಊರು ಇತ್ತು ಅಂದ್ರೆ ನೀವು ನಂಬ್ತೀರಾ? ಇಲ್ಲಿನ ಊರ ಒಳಗಡೆ ಇರೋ ಪುರಾತನ ಆಂಜನೇಯ ಸ್ವಾಮಿ ಮತ್ತು ಶಿವನ ದೇವಸ್ಥಾನಗಳು ಈ ಊರಿನ ಗತ್ತು ಏನು ಅಂತ ಸಾರಿ ಹೇಳ್ತಿವೆ. ಇವತ್ತಿಗೂ ಊರ ಹಬ್ಬ ನಡೆದಾಗ ಇಲ್ಲಿನ ಜನ ಸೇರೋ ರೀತಿ ನೋಡಿದ್ರೆ ಹಳೆಯ ಕಾಲದ ಒಗ್ಗಟ್ಟು ಇನ್ನೂ ಮಾಸಿಲ್ಲ ಅನ್ಸುತ್ತೆ. ರೈಲ್ವೆ ಜಂಕ್ಷನ್ ಊರಿನ ಅಸಲಿ ಲೈಫ್ ಲೈನ್. ಬೆಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಹೋಗೋ ಪ್ರತಿಯೊಂದು ರೈಲು ಇಲ್ಲಿ ಬ್ರೇಕ್ ಹಾಕಿ ಒಂದು ಸೆಲ್ಯೂಟ್ ಹೊಡೆದೇ ಮುಂದಕ್ಕೆ ಹೋಗ್ಬೇಕು. ಹೌದು, ಚಿಕ್ಕಬಾಣವಾರ ರೈಲ್ವೆ ಜಂಕ್ಷನ್ ಈ ಏರಿಯಾದ ಹೃದಯ ಬಡಿತವಿದ್ದಂತೆ. ಮೆಜೆಸ್ಟಿಕ್ ಅಥವಾ ಯಶವಂತಪುರದಿಂದ ಹೊರಡೋ ರೈಲುಗಳು ತುಮಕೂರು, ಹುಬ್ಬಳ್ಳಿ ಕಡೆ ಹೋಗ್ಬೇಕಾ ಅಥವಾ ಹಾಸನ, ಮಂಗಳೂರು ಕಡೆ ಟ್ರ್ಯಾಕ್ ಚೇಂಜ್ ಮಾಡಬೇಕಾ, ಅದೆಲ್ಲ ಡಿಸೈಡ್ ಆಗೋದು ಇಲ್ಲೇ. ಇದೊಂದು ಮಹತ್ವದ ಜಂಕ್ಷನ್. ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಮಾಡೋ ಸಾವಿರಾರು ಕಾರ್ಮಿಕರಿಗೆ ಮತ್ತು ಕಾಲೇಜ್ ಸ್ಟೂಡೆಂಟ್ಸ್ಗೆ ಈ ರೈಲ್ವೆ ಸ್ಟೇಷನ್ ಅಂದ್ರೆ ದೇವಸ್ಥಾನ ಇದ್ದ ಹಾಗೆ. ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿ ಬಂದ್ರೆ ಸಾಕು, ಇರುವೆಯ ಸಾಲಿನ ತರಹ ಜನ ರೈಲಿಗಾಗಿ ಕಾಯ್ತಿರ್ತಾರೆ. ಟ್ರಾಫಿಕ್ ಕಿರಿಕಿರಿ ಇಲ್ಲದೆ, ಧೂಳಿಲ್ಲದೆ, ಕೇವಲ 10 ರೂಪಾಯಿಯಲ್ಲಿ ಮೆಜೆಸ್ಟಿಕ್ ಅಥವಾ ಯಶವಂತಪುರ ಸೇರೋಕೆ ಇದು ಬೆಸ್ಟ್ ಮತ್ತು ಫಾಸ್ಟೆಸ್ಟ್ ದಾರಿ. ಲೇಟೆಸ್ಟ್ ಅಪ್ಡೇಟ್, ಸಬರ್ಬನ್ ರೈಲು. ಇನ್ನೊಂದು ಖುಷಿ ವಿಷಯ ಏನಂದ್ರೆ, ಬೆಂಗಳೂರು ಸಬರ್ಬನ್ ರೈಲು ಯೋಜನೆ ಅಡಿಯಲ್ಲಿ ಬರುವ ಮಲ್ಲಿಗೆ ಲೈನ್ಗೆ ಚಿಕ್ಕಬಾಣವಾರ ಒಂದು ಪ್ರಮುಖ ನಿಲ್ದಾಣವಾಗಲಿದೆ. ಇದು ಬಂದ್ರೆ ಈ ಏರಿಯಾದ ಚಿತ್ರಣವೇ ಬದಲಾಗುತ್ತೆ. ಮೆಟ್ರೋಗಿಂತ ಫಾಸ್ಟ್ ಆಗಿ ನೀವು ಸಿಟಿಯ ಬೇರೆ ಮೂಲೆಗಳಿಗೆ ತಲುಪಬಹುದು. ಇದೇ ಕಾರಣಕ್ಕೆ ಈಗ ಎಲ್ಲರ ಕಣ್ಣು ಚಿಕ್ಕಬಾಣವಾರದ ಮೇಲೆ ಬಿದ್ದಿದೆ. ಚಿಕ್ಕಬಾಣವಾರ ಕೆರೆ ಉಳಿಸಿಕೊಳ್ಬೇಕಾದ ಸ್ವರ್ಗ. ಸ್ನೇಹಿತರೆ, ಕಾಂಕ್ರೀಟ್ ಕಾಡಿನ ಮಧ್ಯೆ ಇಲ್ಲಿ ಬರೋಬ್ಬರಿ 170 ಎಕರೆಗೂ ಹೆಚ್ಚು ವಿಸ್ತೀರ್ಣದ ದೊಡ್ಡ ಕೆರೆ ಇದೆ. ಒಂದ್ ಕಾಲದಲ್ಲಿ ಇಲ್ಲಿಗೆ ಫಾರಿನ್ ನಿಂದ ಅಂದ್ರೆ ಯುರೋಪ್ ಮತ್ತು ಸೈಬೀರಿಯಾದಿಂದ ಹಕ್ಕಿಗಳು ವಲಸೆ ಬರ್ತಿದ್ವು. ಬೆಳ್ಳಕ್ಕಿ, ನೀರು ಕಾಗೆಗಳು ನೋಡೋಕೆ ಜನ ಮುಗಿ ಬೀಳ್ತಾ ಇದ್ರು. ಈಗ ಸ್ವಲ್ಪ ಒತ್ತುವರಿ, ಫ್ಯಾಕ್ಟರಿಗಳ ತ್ಯಾಜ್ಯ ಮತ್ತು ಗಲೀಜು ಸೇರಿ ಕೆರೆ ಸೊರಗಿದೆ ಅನ್ನೋದು ಬೇಜಾರಿನ ಸಂಗತಿ. ಆದ್ರೂ ಇಲ್ಲಿನ ಸಂಜೆ ಬಿಸಿಲು ಮತ್ತು ಕೆರೆಯ ತಂಪು ಗಾಳಿ ತಗೊಂಡ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಈ ಕೆರೆಯನ್ನ ಉಳಿಸ್ಕೊಳ್ಳೋಕೆ ಈಗ ಸ್ಥಳೀಯರು ಮತ್ತು ಪರಿಸರವಾದಿಗಳು ಹೋರಾಟ ಮಾಡ್ತಿದ್ದಾರೆ. ಇದು ಉಳಿದ್ರೆ ಮಾತ್ರ ಇಲ್ಲಿನ ಅಂತರ್ಜಲ ಉಳಿಯೋದು. ಸ್ಟೂಡೆಂಟ್ಸ್ ಅಡ್ಡ, ಎಜುಕೇಶನ್ ಹಬ್. ಕಳೆದ 10-15 ವರ್ಷದಲ್ಲಿ ಚಿಕ್ಕಬಾಣವಾರ ಫುಲ್ ಬದಲಾಗಿದೆ, ಹೈಟೆಕ್ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ತಲೆ ಎತ್ತಿರೋ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು. ಪ್ರಸಿದ್ಧ RR ಇನ್ಸ್ಟಿಟ್ಯೂಷನ್ಸ್, ಸಪ್ತಗಿರಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಇರೋದ್ರಿಂದ ಇಲ್ಲಿನ ರಸ್ತೆಗಳಲ್ಲಿ ಯಾವಾಗಲೂ ಕಾಲೇಜ್ ಸ್ಟೂಡೆಂಟ್ಸ್ ಹವಾ ಜೋರಾಗಿರುತ್ತೆ. ಕೇರಳ, ಆಂಧ್ರ ಮತ್ತು ನಾರ್ತ್ ಇಂಡಿಯಾದಿಂದ ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಓದೋಕೆ ಬರ್ತಾರೆ. ಸ್ಟೂಡೆಂಟ್ಸ್ಗೋಸ್ಕರನೇ ಇಲ್ಲಿ ನೂರಾರು ಪಿಜಿಗಳು, ಹೈಟೆಕ್ ಕೆಫೆಗಳು ಮತ್ತು ಫುಡ್ ಸ್ಟಾಲ್ಗಳು ಓಪನ್ ಆಗಿವೆ. ಸಂಜೆ ಆದ್ರೆ ಸಾಕು, ಇಲ್ಲಿನ ಬೇಕರಿಗಳಲ್ಲಿ ಮತ್ತು ಟೀ ಅಂಗಡಿಗಳಲ್ಲಿ ಯುವಕರ ದಂಡೆ ಇರುತ್ತೆ. ಇಲ್ಲಿನ ವಾತಾವರಣವೇ ಒಂಥರ ಎನರ್ಜೆಟಿಕ್ ಆಗಿರುತ್ತೆ. ಫುಡ್ ಲವರ್ಸ್ ಪ್ಯಾರಡೈಸ್. ವಿದ್ಯಾರ್ಥಿಗಳು ಎಲ್ಲಿದ್ದಾರೋ ಅಲ್ಲಿ ರುಚಿಯಾದ ಊಟಕ್ಕೆ ಬರ ಇಲ್ಲ ಬಿಡಿ. ಚಿಕ್ಕಬಾಣವಾರದಲ್ಲಿ ಈಗ ಫುಡ್ ಕಲ್ಚರ್ ಕೂಡ ಬದಲಾಗಿದೆ. ಒಂದ್ ಕಡೆ ನಮ್ಮ ಲೋಕಲ್ ರಾಗಿ ಮುದ್ದೆ, ಇಡ್ಲಿ, ವಡೆ ಹೋಟೆಲ್ಗಳಿದ್ರೆ, ಇನ್ನೊಂದ್ ಕಡೆ ನಾರ್ತ್ ಇಂಡಿಯನ್ ಡಾಬಾಗಳು, ಮೋಮೋ ಸ್ಟಾಲ್ಗಳು ಜೋರಾಗಿ ನಡೀತಿವೆ. ಕಡಿಮೆ ರೇಟ್ನಲ್ಲಿ ಹೊಟ್ಟೆ ತುಂಬಿಸೋಕೆ ಇದು ಬೆಸ್ಟ್ ಜಾಗ. ಡೆವಲಪ್ಮೆಂಟ್ ಸುನಾಮಿ ಮತ್ತು ರಿಯಲ್ ಎಸ್ಟೇಟ್. ಮೆಟ್ರೋ ರೈಲು ಚಿಕ್ಕಬಿದರಕಲ್ಲು ತನಕ ಬಂದಿದೆ. ರಿಂಗ್ ರೋಡ್ ಕನೆಕ್ಷನ್ ಸೂಪರ್ ಆಗಿದೆ. ಅಬ್ಬಿಗೆರೆ ಮತ್ತು ಸೋಲದೇವನಹಳ್ಳಿಗೆ ಇದು ಕನೆಕ್ಟ್ ಆಗುತ್ತೆ. ಹೀಗಾಗಿ ರಿಯಲ್ ಎಸ್ಟೇಟ್ ನಲ್ಲಿ ಚಿಕ್ಕಬಾಣವಾರ ಈಗ ಚಿನ್ನದ ಮೊಟ್ಟೆ ಇಡೋ ಕೋಳಿ. ಯಶವಂತಪುರಕ್ಕೆ ಮತ್ತು ಪೀಣ್ಯಕ್ಕೆ ಹತ್ರ ಇರೋದ್ರಿಂದ ಬಾಡಿಗೆ ಮನೆ ಬೇಕು ಅನ್ನೋರಿಗೆ ಇದು ಫಸ್ಟ್ ಚಾಯ್ಸ್. ಸೈಟ್ ರೇಟ್ ಅಂತೂ ರಾಕೆಟ್ ತರ ಏರ್ತಿದೆ. ನೀವೇನಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಇದು ರೈಟ್ ಟೈಮ್ ಮತ್ತೆ ರೈಟ್ ಪ್ಲೇಸ್.
ಚಿಕ್ಕಬಾಣವಾರ ಅಂದ್ರೆ ಅದು ಬರೀ ರೈಲ್ವೆ ಜಂಕ್ಷನ್ ಅಲ್ಲ, ಅದೊಂದು ಬೆಳೀತಿರೋ ಬೃಹತ್ ನಗರ. ಇಲ್ಲಿ ಹಳೆಯ ಬೇರು ಇದೆ, ಹೊಸ ಚಿಗುರು ಇದೆ. ನೀವೇನಾದ್ರೂ ಉತ್ತರ ಬೆಂಗಳೂರಿನ ಕಡೆ ಹೋದ್ರೆ ಸುಮ್ಮನೆ ಫ್ಲೈಓವರ್ ಮೇಲೆ ಹೋಗಬೇಡಿ, ಕೆಳಗಡೆ ಇಳಿದು ಅಲ್ಲಿನ ಹಳೆ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಕೆರೆ ಏರಿ ಮೇಲೆ ಒಂದು ರೌಂಡ್ ಹಾಕಿ ಬನ್ನಿ. ನಿಮ್ಮ ಏರಿಯಾ ಬಗ್ಗೆ ಕೂಡ ನೀವು ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಾ? ಚಿಕ್ಕಬಾಣವಾರದ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.